ಹೆಗ್ಗಡೆಯವರ 78ನೇ ಹುಟ್ಟುಹಬ್ಬಕ್ಕಾಗಿ ಅವರ ಇಡೀ ಸ್ಟಾಫ್ ನಮ್ಮ ಪ್ರೀತಿ ಚಾರಿಟೇಬಲ್ ಟ್ರಸ್ಟ್ಗೆ ಬಂದು ತಾವು ಎಷ್ಟೋ ದೂರದಿಂದ ನಮ್ಮ ಮೇಲೆ ದಯ ತೋರಿ ಇಲ್ಲಿರ್ತಕ್ಕಂಥ ವೃದ್ಧರಿಗೆ ಅನಾಥರಿಗೆ ಅವರು ಬೆಡ್ಶೀಟು ಮತ್ತು ಹಣ್ಣು ಹಂಪಲನ್ನು ಹಂಚುವುದರ ಮೂಲಕ ನಮ್ಮ ಆಶ್ರಮಕ್ಕೆ ಭೇಟಿ ಇಟ್ಟಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ವೀರೇಂದ್ರ ಅವರ ಹುಟ್ಟದ ಹಬ್ಬಕ್ಕಾಗಿ ನಾವೆಲ್ಲರೂ ಈಗ ನಾವು ಹ್ಯಾಪಿ ಬರ್ತ್ಡೇನು ಹಾಡುವುದರ ಮೂಲಕ ಅವರಿಗೆ ಶುಭವನ್ನು ಕೋರೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಹೆಗ್ಡೆಯವರೇ, ಹ್ಯಾಪಿ ಬರ್ತ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು ಹೆಗ್ಡೆಯವರೇ. ಹ್ಯಾಪಿ ಬರ್ತ್ಡೇ ಟು ಯು. ಈ ನಮ್ಮ ಸೇವಾಶ್ರಮಕ್ಕೆ ಬಂದು ತಾವುಗಳೆಲ್ಲ ಮಾಡಿದಂಥ ಈ ಸಹಾಯಕ್ಕಾಗಿ ನಾನು ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಇನ್ನು ಮುಂದೆಯೂ ಸಹ ನಮ್ಮ ಆಶ್ರಮಕ್ಕೆ ಅಲ್ಲ, ನೀವು ಯಾರ್ಯಾರಿಗೆ ಮಾಡ್ತೀರೋ ದೇವರು ನಿಮಗೆ ಅದು ಕಟ್ಟಿಟ್ಟ ಬುದ್ಧಿ. ದೇವರು ನಿಮ್ಮನ್ನು ಆಶೀರ್ವಿಸಲಿ, ಕಾಪಾಡಲಿ. ಯಾಕಂದರೆ ನೀವು ಎಲ್ಲ ಊರುಗಳು ಸುತ್ತಕೊಂಡು ಊಟವಿಲ್ಲದೆ ಉಪಚಾರವಿಲ್ಲದೆ ಅನೇಕ ಸಮಯಗಳಲ್ಲಿ ಓಡಾಡ್ತೀರ. ದೇವರು ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ಹೇಳ್ತಾ ನಾನು ನಿಮ್ಮನ್ನು ವಂದಿಸುವನಾಗಿದೆ. RRS ನ್ಯೂಸ್ ಗೌರಿಬಿದನೂರು ವರದಿ. ಪರಮಪೂಜ್ಯ ವೀರೇಂದ್ರ ಹೆಗಡೆಯವರ ಹುಟ್ಟು ಹಬ್ಬದ ಪ್ರಯುಕ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಗೌರಿಬಿದನೂರು ಕಾರ್ಯನಿರ್ವಾಹಕ ಸಂಘದ ನಿರ್ದೇಶಕರಿಂದ ಅನಾಥಾಶ್ರಮದಲ್ಲಿ ಬೆಡ್ಶೀಟ್ ಮತ್ತು ಹಣ್ಣು ನೀಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ 78ನೇ ಹುಟ್ಟುಹಬ್ಬದ ಪ್ರಯುಕ್ತ ಯೋಜನಾಧಿಕಾರಿಗಳಾದ ನಾಗರಾಜ್ ನಾಯಕ್ರವರು, ಅಶ್ವಿನಿರವರು, ಕಚೇರಿಯ ಪ್ರಬಂಧಕರಾದ ಕಾರ್ತಿಕ್, ಸಂಘದ ಅಧ್ಯಕ್ಷರಾದ ಭಾಗ್ಯಮ್ಮ ಮತ್ತು ಸಿಬ್ಬಂದಿ ವರ್ಗದ ನೇತೃತ್ವದಲ್ಲಿ ಅನಾಥಾಶ್ರಮದಲ್ಲಿ ಬೆಡ್ಶೀಟ್ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಿದರು. ಅದಕ್ಕೆ ನಿಮಗೆ ಏನಾದರೂ ನಾವು ಕೊಡುವ ಅಂತೇಳಿ ಇವತ್ತು ಬಂದಿದ್ದೇವೆ. ಹಿಂಗೆ ನಾವು ಇಲ್ಲಿ ಹತ್ರ ಇದ್ರೂ ಕೂಡ ತುಂಬ ಟೈಮ್ ಇಲ್ಲಿ ಬರಲೇ ಇಲ್ಲ. ನಮ್ಗೆ ಇವತ್ತು ನೋಡುವಾಗ ಭಾಳ ಆಶ್ಚರ್ಯ ಆಯಿತು. ಅದೇ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಯೋಗಕ್ಷೇಮವನ್ನು ಕೇಳಿಕೊಂಡು ಅದು ನಮ್ಮಿಂದ ಏನಾದರೂ ಸಹಾಯ ಮಾಡುವಂತ ಇವತ್ತು ಬಂದಿದ್ದೇವೆ. ಅವ್ರು ಹೇಳಿದ್ರು ಒಳ್ಳೆಯದಾಗಿ ನೋಡ್ಕೊಳ್ತಾ ಇದ್ದಾರೆ ನಿಮ್ಮನ್ನೆಲ್ಲ. ನಿಮಗೆ ಇವತ್ತು ಮಕ್ಕಳಿದ್ರೂ ಕೂಡ ನಮ್ಗೆ ಕೆಲವರು ಇವತ್ತು ನೋಡಲ್ಲ. ಅಪ್ಪ ಅಮ್ಮ ಅವರಿಗೆ ಮಕ್ಕಳು ದೊಡ್ಡ ಮಾಡೋದಂತ ಕೆಲವರಿಗೆ ಬೇಕಾಗತ್ತೆ. ನಂತರ ಕೆಲವರಿಗೆ ಯಾರು ನೋಡ್ಕೊಳ್ಳೋದು, ನಾವು ಕೆಲಸ ಮಾಡ್ತೇವೆ, ಜಾಬ್ ಮಾಡ್ತೇವೆ, ಎಲ್ಲಿಗೆ ಹೋಗ್ತೇವೆ, ಅವ್ರು ನೋಡ್ಕೊಳ್ತಿದ್ರೆ ದುಡಿಬೇಕಾಗಲ್ಲ. ಈಗೆಲ್ಲ ಕೆಲವೊಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಆದರೂ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ ಇದೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಇದನ್ನು ನೋಡ್ಕೊಳ್ಳಿಕ್ಕೆ ಒಂದು ಯೋಗ ಬೇಕು. ಈಗ ನೋಡಿ ಅವರು ಸರ್ ನಿಮಗೆ ಎಲ್ಲ ಇದನ್ನು ನೋಡ್ಕೊತಿದ್ದಾರೆ. ಇದನ್ನು ನೋಡ್ಕೊಳ್ಳಿಕ್ಕೆ ಒಂದು ಯೋಗ ಬೇಕು. ಇದು ಎಲ್ಲರಿಗೂ ಸಿಗಲ್ಲ ಈ ಅವಕಾಶಗಳು. ಅವರೇನೋ ಒಂದು 100 ವರ್ಷದಿಂದ ಒಂದೇನು ಪುಣ್ಯ ಮಾಡಿದ್ದಾರೆ. ಅದಕ್ಕಿಂತ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಈ ಅವಕಾಶ ಎಲ್ಲರಿಗೂ ಸಿಗಲ್ಲ. ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ಹಾಗಾಗಿ ನೀವು ಇದನ್ನು ಒಳ್ಳೆ ರೀತಿಯಿಂದ ಅವರು ಏನು ಹೇಳ್ತಾರೆ, ಏನೇನು ಮಾಡ್ತಾರೆ ಎಲ್ಲದನ್ನು ಸ್ವಲ್ಪ ಹೆಚ್ಚು 100ಕ್ಕೆ 100ರಷ್ಟು ಕೆಲವು ಆಗದೆ ಇರ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನೆಲ್ಲ ನೀವು ಸ್ವಲ್ಪ ಸುಧಾರಿಸ್ಕೊಂಡು ಒಳ್ಳೆ ರೀತಿಯಿಂದ ಒಳ್ಳೆ ಇದು ಮಾಡಿ ಹೋಗಿ, ಯಾವುದು ಮನಸ್ಸಿಗೆ ಹಚ್ಕೊಳ್ಳದೆ, ಯಾವುದು ಟೆನ್ಷನ್ ಮಾಡ್ಕೊಳ್ಳದೆ, ಏನಿದು ಮಾಡದೆ ಒಳ್ಳೆ ರೀತಿಯಿಂದ ಇದ್ದರೆ ಅವರಿಗೆ ಕೂಡ ಒಂದು ಖುಷಿ ಇರುತ್ತೆ. ಹಾಗಾಗಿ ನಿಮಗೆಲ್ಲರೂ ಆ ದೇವರು ಇನ್ನೂ ಜಾಸ್ತಿ ವರ್ಷ ಆಯುಷು ಆರೋಗ್ಯ ಎಲ್ಲ ಕೊಡಲಿ. ಆ ದೇವರು ನಿಮಗೆ ನಿಮ್ಮ ಕೈಕಾಲು ನಿಮ್ಗೆ ಯಾವುದೇ ಅನಾರೋಗ್ಯ ಆಗದಿದ್ದಾಗೆ ಒಂದು ಶಕ್ತಿಯನ್ನು ಕೊಟ್ಟು ಹೆಚ್ಚು ಕಾಲ ವರ್ಷ ನಿಮಗೆ ಬದುಕುವ ಹಾಗೆ ಮತ್ತು ಒಳ್ಳೆಯ ರೀತಿಯಲ್ಲಿ ಇರುವ ಹಾಗೆ ನೋಡಿಕೊಳ್ಳಿ ಅಂತೇಳಿ ನಾನು ಪ್ರಾರಂಭಿಸ್ತಿದ್ದೇನೆ. ಅದೇ ರೀತಿ ಇವತ್ತು ನಾವು ನಿಮ್ಮನ್ನು ಬೆಳೆಸಿಕೊಳ್ಳುವಂತೆ ನಾವು ತಂದಿದ್ದೇವೆ, ಮತ್ತೊಂದು ಉಳಿಸ್ಕೊಳ್ಳುವ ಅಂತೇಳಿ. ಈಗ ಸ್ವಲ್ಪ ಇದು ಚಳಿ ಆಗ್ತಿದೆ ಅಲ್ಲ, ಅದಕ್ಕೆ ಅವರು ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಪ್ರೀತಿಯಿಂದ ನಾವು ನಿಮ್ಮನ್ನೆಲ್ಲ ಇದನ್ನು ಇವತ್ತು ಕೊಡ್ಲಿಕ್ಕೆ ಬಂದಿದ್ದೇವೆ. ಎಲ್ರಿಗೂ ದೇವರು ಒಳ್ಳೆಯದು ಹೇಳಿ ನಾನು 2 ಮಾತು